ಸರ್ ಹಾಗೆಯೇ ಸಾನ್ವಿ ಅವರು ಹಾಡು ಮಾಡಿರುವಂಥದ್ದು That's actually see like happiness ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಐ ವೆರಿ ಹ್ಯಾಪಿ ಆ ಸಾಂಗ್ ಅವ್ರಿಗೆ ಅವ್ರ ಓನ್ ಟ್ಯಾಲೆಂಟ್ ಅಲ್ಲಿ ಸಿಕ್ಕಿರೋದು. ಬಿಕಾಸ್ ನಾನು ಇಲ್ಲಾಂದ್ರೆ ಇಷ್ಟೊತ್ತಿಗೆ ಯಾವತ್ತೋ ಹಾಡ್ತಿರ್ತಾ ಇದ್ದೆ. ನನಗೇನು ಅರ್ಜುನ್ ಜನ್ಯ ಆಗಲಿ ಯಾರು ನಮ್ಮ ಅಜನೀಶ್ ಆಗಲಿ ಇಲ್ಲ ಅಂತ ಹೇಳೋದು. ಬಟ್ ಐ ಡಿಂಟ್ ವಾಂಟ್ ಮೈ ಡಾಟರ್ ಟು ಗ್ರೋ ಲೈಕ್ ದಟ್. ಆ್ಯಂಡ್ ಅವ್ರಿಗೂ ಅದು ಇಷ್ಟ ಅಲ್ಲ ನಮ್ಮ ಮಗಳಿಗೆ. ಅವ್ರಿಗೆ ಸ್ವಂತದಲ್ಲಿ ನನಗೆ ಸಿಕ್ಕರೆ ನಾನು ಮಾಡ್ತೀನಿ ಅಂತ ಅವ್ರದ್ದು ಇವತ್ತಿನ ಜನಜಿಗಿರೋದು ಆಗಿದ್ದಾರೆ ಅವರು. ಅಂಡ್ ಅವ್ರಿಗೆ ಅಜನೀಶ್ ಸಾಂಗ್ ಬಂದಾಗ್ಲೂ ನಾನೇನೋ ಟ್ರ್ಯಾಕ್ ಹೋಗ್ತಾ ಇದಾರೆ ಅನ್ಕೊಂಡಿದ್ದೆ. ದೆನ್ ಫೈನಲಿ ಒನ್ ಡೇ ಅಜನೀಶ್ ಅವ್ರ ಸಾಂಗ್ ಕಳ್ಸಿದ್ರು. ದಟ್ಸ್ ಒನ್ ಐ ಗಾಟ್ ಟು ನೋ. ಐ ವಾಸ್ ವೆರಿ ಹ್ಯಾಪಿ. ಬಟ್ ಅಲ್ಲೂ ಡೌಟ್ ಇತ್ತು ಸಾಂಗ್ ಮ್ಯೂಸಿಕಲ್ಲಿ ಇಟ್ಕೋತಾರ ಟ್ರ್ಯಾಕ್. ಬಟ್ ದೆನ್ ಫೈನಲಿ ಇಟ್ಕೊಂಡಾಗ ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ ದಟ್ ನನ್ನ ಸಿನಿಮಾಗೆ ಅವ್ರ ಧ್ವನಿ ಬಿದ್ದಿದೆ. ಅದು ಯಾವ ಸಿನಿಮಾಗೆ ಬೇಕಾಗಿ ಬೀಳ್ಬೋದಿತ್ತು. ನನ್ನ ಸಿನಿಮಾಗೆ ಬಿದ್ದಿರೋದು ನನಗೆ ಖುಷಿ ಇದೆ. ಐ ಡೋಂಟ್ ಲುಕ್ ಆಟ್ ಇಟ್ ಲೈಕ್ ನನ್ನ ಸಿನಿಮಾದಲ್ಲಿ ಒಂದು ಆಪರ್ಚುನಿಟಿನೋ. ಅವ್ರ ಟ್ಯಾಲೆಂಟ್ ಮೇಲೆ ಬಂದಿದೆ. ಆ ಹಾಡು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಫೋರ್ಸ್ಡ್ ಇಲ್ಲ ಅದು ವಾಯ್ಸ್. ಯಾವ್ದಾರ ಒಂದು ಪಾಯಿಂಟ್ ಅಲ್ಲಿ ಯಾರು ಬೇಕು ಇದೇನು ಅಂತ ಅನ್ಸಲ್ಲ. ಪ್ರೊಫೆಷನಲ್ ಆಗಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಹ್ಯಾಪಿ ಟು ಹ್ಯಾವ್ ಹರ್ ವಾಯ್ಸ್ ಫಾರ್ ಮೈ ಫಿಲ್ಮ್ಸ್. ಅಂಡ್ ಅದು ನಾನು ಇದೀನ ಹಾಡಲ್ಲಿ ಖುಷಿ ಇತ್ತು. ಅಂಡ್ ತುಂಬಾ ಸ್ಪಷ್ಟತೆಯಲ್ಲಿ ತುಂಬಾ ಚೆನ್ನಾಗಿ ಸರಳವಾಗಿ ಹಾಡಿದ್ದಾರೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆರ್ಗ್ಯಾನಿಕ್ ಆಗಿ ಅಷ್ಟು ಟ್ರೆಂಡ್ ಆಗಿ ನಂಬರ್ 7 ಸ್ಪಾಟ್ ಅಲ್ಲಿ ಕೂತಿದ್ದಾರೆ. ಎಸ್ ಮ್ಯಾಮ್.